ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡ್ರಿ, ಇವತ್ತು ಮಂಡಕ್ಕಿಯಿಂದ ಒಂದು ಒಳ್ಳೆ ಮಂಡಕ್ಕಿ ಅಥವಾ ಚುಮ್ಮರಿ, ಅದರಿಂದ ಒಂದು ಒಳ್ಳೆ ಒಂದು ಟಿಫಿನ್ ಅನ್ಬೋದು, ನಾಷ್ಟ ಅನ್ಬೋದು, ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಅನ್ಬೋದು, ಏನಾದರೂ ಅನ್ಕೋಬೋದು. ಒಳ್ಳೆನೂ ಸೂಪರ್ ಆಗಿರುವಂಥ ಒಂದು ರೆಸಿಪಿನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಈ ರೀತಿ ಯಾವತ್ತಾದರೂ ಮಂಡಕ್ಕಿಯಿಂದ ರೆಸಿಪಿನ ಮಾಡಲಿಲ್ಲ ಅಂದರೆ ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ಭಾಳ ಸೂಪರಾಗಿ ಬಂದೈತಿ. ಹಂಗೆ ಹೆಂಗೆ ಮಾಡಿದೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ಅಂದು ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂದರೆ ನಾನು ಹಾಕುವಂಥ ವಿಡಿಯೋಗಳು ಆದಷ್ಟು ಬೇಗ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಬರ್ರಿ ನಾನು ಹೇಗೆ ಮಾಡಿದೆ ಅಂತ ಹೇಳಂದು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಅಂದರೆ ಮೀಡಿಯಮ್ ಸೈಜ್ಗಿಂತ ಒಂದು ಸ್ವಲ್ಪ ದೊಡ್ಡದ ಈರುಳ್ಳಿ ಐತಿ, ಅಷ್ಟು ನಾನು ಒಂದು ಈರುಳ್ಳಿನ ಹೆಚ್ಕೊಂಡಿನಿ. ಬೇಕಿದ್ರೆ ನೀವು ಸಣ್ಣದಿದ್ದರೆ 2 ಈರುಳ್ಳಿನ ತೊಗೋಬೋದು. ಹಂಗೆ ಒಂದು 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಇಲ್ಲಿ ಹೆಚ್ಚಿಟ್ಕೊಂಡಿವಿ. ಹಂಗೆ ಈ ಒಂದು ಸೇರು ಮಂಡಕ್ಕಿ ಅಂತಾರ ಅಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ. ಒಂದು ಸೇರು ಮಂಡಕ್ಕಿನ ನಾನು ನೀರಾಗಿ ಹಾಕಿ ಅವನ್ನ ಒಂದು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಹಿಂಡಿ ತೆಗಿಬೇಕಾಗತ್ತೆ. ಅದೇನು ನೆನೆಯಾಗಿ ಭಾಳ ಟೈಮ್ ಬೇಕಾಗಿಲ್ಲ. ಒಂದು ಸ್ವಲ್ಪ ಬುಟ್ಟಿನ ನೀರು ಹಾಕಿ ಅದ್ರಾಗ ಹಾಕ್ಕೊಂಡು ಪೂರ್ತಿಯಾಗಿ ಹಿಂಡಿ, ನೀರನ್ನು ಹಿಂಡಿ ಬೇರೆ ಒಂದು ಬುಟ್ಟಿಗೆ ಇಲ್ಲಿ ಹಾಕ್ಕೊಂಡು ಇದಕ್ಕೆ ನಾನು ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಹಾಕ್ಕೊತೀನಿ. ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಜಜ್ಜಿನೂ ಹಾಕ್ಕೋಬೋದು. ಇದ್ರದ್ದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂತಾರಲ್ಲ, ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಈಗ ಒಬ್ಬರು ನಾನು ಮಾಡಿಟ್ಟಿರ್ತೇನೆ, ನಂದು ಮನ್ಯಾಗ ಖಾಲಿ ಆಗೈತಿ. ಪಲ್ಯಕ್ಕೆ ಮಾಡಿಟ್ಕೊಂಡಿರ್ತೀವಲ್ಲ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲನೂ ಮಾಡಿಟ್ಟಿರ್ತೀವಲ್ಲ, ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಇಲ್ಲಿ ಒಂದು ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ನೀವು ಇದನ್ನ ಹಾಕ್ಕೋಬೋದು. ಇಲ್ಲಿ ನನ್ನ ಹತ್ರ ಇಲ್ಲ ಅಂತ ಹೇಳಂದು ನಾನು ಹಾಕಿಲ್ಲ. ಈಗ ಇದಕ್ಕೆ 1 ಬಟ್ಲಷ್ಟು ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿನಿ, 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಆಪ್ಷನಲ್ ಫ್ರೆಂಡ್ಸ್. ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇದ್ರೆ ಮಾತ್ರ ಹಾಕೋರು, ಯಾಕಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ, ನಾವು ಭಾಳನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ. ಅದಕ್ಕೋಸ್ಕರ ನಾನಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲ ಅಕ್ಕಿ ಹಿಟ್ಟು ಅಂತಂದ್ರೆ ನೀವು ಕಡಲೆ ಹಿಟ್ಟಲ್ಲೂ ನೀವು ಇದನ್ನ ಮಾಡ್ಕೋಬೋದು. ಇಷ್ಟು ನಾನು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಖಾರ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದ್ರೆ ಅಂತಲ್ಲ, ಒಬ್ಬೊಬ್ಬರು ಖಾರ ತಿನ್ನಂಗಿಲ್ಲಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಲರಿಗೋಸ್ಕರ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿನಿ. ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ನಾನು ಮನೆಯಲ್ಲಿ ಸಾಂಬಾರು ಪೌಡರ್ ರೆಡಿ ಮಾಡಿಕೊಂಡಿದ್ನಲ್ಲ, ಆ ಸಾಂಬಾರು ಪೌಡ್ರನ್ನ ಸಣ್ಣ ಚಮಚಲ್ಲಿ 2 ಚಮಚ ಆದಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಗರಂ ಮಸಾಲೆ ಬೇಕಿದ್ರೂ ಹಾಕ್ಕೋಬೋದು, ಇಲ್ಲ ತರಕಾರಿ ಮಸಾಲೆ ಇದ್ದರೆ ಅದನ್ನು ಹಾಕ್ಕೋಬೋದು. ಅದ್ರ ಮೇಲೆ ಚೂರು ನಾನು ಚಾಟ್ ಮಸಾಲೆ ಹಾಕ್ಕೊಂಡಿದ್ದೀನಿ. ಚಾಟ್ ಮಸಾಲೆ ಯಾಕಪ್ಪ ಅಂದರೆ ಚಟ್ಪಟ್ ಅಂತ ಹೇಳಂದ್ರೆ ನಮಗೆ ಟೇಸ್ಟಿಯಾಗಿ ಬರ್ತಾವೆ. ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಒಣದಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಆದ ನಂತರ ಕೈಲಿ ನೀರು ಹಾಕ್ಕೊಂಡು ಸ್ವಲ್ಪ ಚಿಮ್ಮಕ್ಕೆ ಹೊಡ್ಕೊಂಡು ಅಷ್ಟೇ ನಾನು ಇದನ್ನ ಕಲಿಸ್ಕೊಂಡು ಹಾಕೊತೀನಿ. ಒಂದು 2ರಿಂದ 3 ಸ್ಪೂನ್ ಅಷ್ಟೇ ನೀರು ಅನ್ಬೋದು, ಅಷ್ಟೇ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇಷ್ಟು ನೀರು ಹಾಕ್ಕೊಂಡು ನಾನು ಕೈಯಲ್ಲೇ ಇದನ್ನ ನೋಡಿರಿ ಈ ರೀತಿ ತಟ್ಕೊತೀನಿ. ತೀರಾನು ದಪ್ಪ ತಟ್ಕೊಬೇಡ್ರಿ, ತೀರಾ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಹದಕ್ಕೆ ಒಂದು ಮೀಡಿಯಮ್ ರೀತಿ ಇರೋ ರೀತಿ ನೀವು ಇದನ್ನ ತಟ್ಕೋಬೇಕಾಗತ್ತೆ. ತೀರ ದಪ್ಪ ಆದ್ರೆ ಏನಾಗುತ್ತೆ, ನಾವು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ತಿರ್ತೀವಲ್ಲ, ಅವಾಗ ಜಾಸ್ತಿ ಟೈಮ್ ತೊಗೊತೈತಿ, ಇಲ್ಲಾಂದ್ರೆ ಮೇಲೆ ಹೊತ್ತಿ ಬಿಡ್ತೈತಿ, ಒಳಗೆ ಹಸಿಯಾಗಿರ್ತೈತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳ್ಳಗೆ ನಾವು ಇದನ್ನ ಒಡಗಿ ರೀತಿ ನಾವು ತಟ್ಕೋಬೇಕು. ನೋಡಿರಿ ಈ ರೀತಿ ನಾನು ತಟ್ಕೊಳಕೊಂತಿಲ್ಲ. ಈ ರೀತಿ ತಟ್ಕೊಂಡು ನಾನು ಒಂದು 4-5 ಮಾಡಿಟ್ಕೊಂಡು ಆಮೇಲೆ ಅದನ್ನ ಕರ್ಕೊತಿರ್ತೀನಿ. ಈ ಕಡೆ ಮತ್ತೆ ಅದನ್ನ ನಾನು ರೆಡಿ ಮಾಡ್ಕೊತೀನಿ. ಭಾಳ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಅನ್ಬೋದು ಫ್ರೆಂಡ್ಸ್. ಇದು ನಾನು ಬೆಳಗ್ಗೆ ಟಿಫಿನಿಗೆ ಮಾಡಿದ್ದು ರೆಸಿಪಿ ಇದು. ನೀವು ಸಾಯಂಕಾಲ ಸ್ನ್ಯಾಕ್ಸ್ ಆದರೂ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ಟಿಫಿನ್ ಆದರೂ ಮಾಡ್ಕೋಬೋದು. ಆದರೆ ಏನು ಗೊತ್ತಾ, ಇದನ್ನ ಸ್ವಲ್ಪ ಬಿಸಿ ಇರ್ತೈತಿ ಅಂದ್ರೆ ಚೆನ್ನಾಗಿರ್ತೈತಿ. ಆರಿದ ಮೇಲೆ ಇದು ಚೆನ್ನಾಗಿರಂಗಿಲ್ಲ. ಅದಕ್ಕೋಸ್ಕರ ಆವಾಗಲೇ ಮಾಡಿಕೊಂಡು ಆವಾಗಲೇ ತಿನ್ನಿರಿ. ಭಾಳನೇ ಸೂಪರಾಗಿರುವಂಥ ರೆಸಿಪಿ ಅಂದರೂ ತಪ್ಪಾಗಂಗಿಲ್ಲ. ಒಳ್ಳೆಯ ಒಂದು ಮಂಡಕ್ಕಿ ಅಥವಾ ಚುಮ್ಮರಿ ರೆಸಿಪಿ ಅಂತ ಅಂದು ಹೇಳ್ಬೋದು. ನಾವೀಗ ಒಗ್ಗರಣೆ ಮಾಡ್ಕೊಂಡಿರ್ತೀವಿ, ಆಮೇಲೆ ಮಂಡಕ್ಕಿ ಚೂಡ ಮಾಡ್ಕೊಂಡು ತಿಂದಿರ್ತೀವಿ, ತೊಯ್ಸ್ ಹಚ್ಚಿರೋದು, ಇಲ್ಲ ಒಗ್ಗರಣೆ ಹಂಗೆ ಚಿತ್ರಾನ್ನ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ನಾವು ಕಲಿಸಿ ಹಾಕ್ಕೊಂಡಿರ್ತೀವಿ. ಆ ರೀತಿಯೆಲ್ಲ ನಾವು ಮಂಡಕ್ಕಿ ರೆಸಿಪಿನ ಮಾಡ್ಕೊಂಡು ತಿಂದಿರ್ತೀವಿ. ಆದರೆ ಈ ರೀತಿ ಮಾಡ್ಕೊಂಡಿರ್ಲಿಕ್ಕಿಲ್ಲ ಅನಿಸ್ತೈತಿ. ದಯವಿಟ್ಟು ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿರಿ. ನೋಡ್ರಿಲ್ಲ, ಒಂದು 5 ಮಾಡ್ಕೊಂಡಿನಿ. ಆಮೇಲೆ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಾಗೈತೆ ನಮ್ಮದು. ಆ ಕಡೆ ನಾನು ಈ ಕಡೆ ಶಾಲೋ ಫ್ರೈ ಮಾಡೋಕ್ಕೆ ಇಟ್ಟು ಉಳಿದಿರೋದನ್ನು ಮಾಡಿದ್ರಾತು ಅಂತ ಹೇಳಂದು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನೋಡ್ರಿಲ್ಲಿ ಇದ್ರಾಗ ಈಗ ನಾನು ಹಾಕ್ಕೊತೀನಿ. ಅಷ್ಟೂ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ, ಪೂರ್ತಿ ತುಂಬಿಸ್ಕೊಂಡು ಹೋಗ್ಬಿಡ್ರಿ, ಯಾಕಂದ್ರೆ ನಮಗೆ ಹೊಳ್ಳಿ ಸಕ್ಕಾಕಿಲ್ಲೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾನು ಇದನ್ನ ಹಾಕ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನ ಕರ್ಕೊಳೋದು ಅಂದರೆ ಶಾಲೋ ಫ್ರೈ ಮಾಡ್ಕೋಬೇಕಾಕತಿ.
ಭಾಳ ಸೂಪರ್ ಆಗಿರುವಂಥ ಒಂದು ರೆಸಿಪಿ ಅನ್ಬೋದು. ನೀವು ಇವತ್ತು ಸಾಯಂಕಾಲ ಬೇಕಿದ್ರೆ ನೀವು ಇದನ್ನ ಟ್ರೈ ಮಾಡ್ಬೋದು. ಇದನ್ನು ನೀವು ಏನದು ಸಾಸ್ ಜೊತೆಗೆ ಇಲ್ಲ ಪುದೀನ ಚಟ್ನಿ ಜೊತೆಗೆ ಹಚ್ಕೊಂಡು ತಿನ್ನೋಕ್ಕಂತೂ ಭಾಳ ಸೂಪರಾಗಿರ್ತೈತಿ. ನಾವು ಇದನ್ನ ಸಾಸ್ ಜೊತೆಗೆ ಇವತ್ತು ಟೇಸ್ಟ್ ಮಾಡಿದ್ವಿ. ಭಾಳ ಟೇಸ್ಟಿಯಾಗಿ ಬಂದವು. ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸಾಫ್ಟಾಗಿರ್ತಾವೆ. ನೋಡ್ರಿ, ನಾನು ಒಂದು ಬ್ಯಾಚ್ ಮಾಡ್ಕೊಂಡು ತಗೊಂಡೆ. ಇನ್ನೊಂದು ಬ್ಯಾಚಿಗೆ ನಾನು ಎಣ್ಣೆ ಎಷ್ಟು ಹಾಕಿದ್ದೀನಿ ಅಂತ ಮೊದಲಿಗೆ ತೋರಿಸಿರಲಿಲ್ಲ ನಿಮ್ಗೆ. ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಿರೋದನ್ನು ತೋರಿಸಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದು, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಇಲ್ಲಿ ಅಷ್ಟನ್ನೇ ಹಾಕ್ಕೊಂಡು ನಾನು ಇದನ್ನು ಹಾಕ್ಕೊಂಡು ಇನ್ನು ನಾವು ಮಾಡಿರುವಂಥ ಮಂಡಕ್ಕಿ ಪ್ಯಾಟೀಸ್ ಹಾಕ್ಕೊಂಡು ಇದಕ್ಕೆ ನಾನು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನ ಕರಿಬೇಕಾಕತಿ, ಅಂದರೆ ಶಾಲೋ ಫ್ರೈ ಮಾಡ್ಕೋಬೇಕಾಕತಿ. ನೋಡಲಿ, ಪೂರ್ತಿಯಾಗಿ ನಾನು ತೋರಿಸ್ತಿದ್ದೀನಿ. ಫಸ್ಟಿಗೆ ಏನಾಯ್ತು, ಅದು ಎಣ್ಣೆ ಎಷ್ಟು ಹಾಕ್ಕೊಂಡಿದೆ ಅಂತ ತೋರಿಸಿರ್ಲಿಲ್ಲ. ಹಾಗಾಗಿ ನಾನು ನಿಮ್ಗೆ ಮತ್ತೆ ಎಣ್ಣೆ ಹಾಕ್ಕೊಂಡು ತೋರಿಸಿದೆ. ಇಷ್ಟ ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ. ಅಂದರೆ ಕರೆದ್ರೆ ಏನಾಗುತ್ತೆ, ಭಾಳನೇ ಎಣ್ಣೆ ಹಿಡಿತಾವೋ ಏನೋ ಗೊತ್ತಿಲ್ಲ. ನಮ್ಮ ಹತ್ರ ಶಾಲೋ ಫ್ರೈ ಮಾಡೋದು ಚೆನ್ನಾಗಿ ಅನ್ನಿಸೋದಕ್ಕೋಸ್ಕರ ಶಾಲೋ ಫ್ರೈನ ಮಾಡಿ ನಿಮಗೆ ಇಲ್ಲಿ ತೋರಿಸಿದ್ದೀನಿ ನಿಮಗೆ. ಇಲ್ಲ ಅಂದರೆ ನೀವು ಪಡ್ಡಿನ ಹಂಚಿರ್ತಾವಲ್ಲ, ಪಡ್ಡಿನ ಹಂಚಿಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ನೀವು ಪಡ್ಡು ಮಾಡ್ಕೊತೀವಲ್ಲ, ನಾವು ಆ ರೀತಿಯೂ ನೀವು ಇದನ್ನ ಮಾಡ್ಕೋಬೋದು. ಈ ರೀತಿಯೂ ನೀವು ಶಾಲೋ ಫ್ರೈ ಮಾಡ್ಕೋಬೋದು. ಇಲ್ಲಾಂದ್ರೆ ಪಡ್ಡಿನ ಹಂಚಿನಾಗ ಎಣ್ಣೆ ಹಾಕಿ ಪಡ್ಡು ಮಾಡ್ತೀವಲ್ಲ, ಆ ರೀತಿಯನ್ನು ನೀವು ಇನ್ನು ಮಾಡ್ಕೋಬೋದು. ಅದು ಭಾಳ ಚೆನ್ನಾಗಿ ಬರ್ತೈತಿ. ಒಂದು ಸರ್ತಿ ನಾ ಆ ರೀತಿ ಮಾಡಿದ್ದೆ, ಅದು ಚೆನ್ನಾಗಿ ಬಂದಿತ್ತು. ಈ ಸರ್ತಿ ಈ ರೀತಿ ಮಾಡಿ ತೋರಿಸಿದ್ದೀನಿ. ಲಾಸ್ಟಿಗೆ 2 ಉಳಿದಿದ್ವು, ಅವನು 2 ಅಲ್ಲಿ ಹಾಕಿ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡಿನಿ. ಗೋಲ್ಡನ್ ಬ್ರೌನ್ ಬರೋ ರೀತಿ ನಾವಿಂದ ಕರ್ಕೊಂಡು ನಾನೀಗ ಸರ್ವ್ ಮಾಡೋದಕ್ಕೆ ತೆಗ್ದಿದ್ದೀನಿ. ಭಾಳ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ನಮ್ಮ ಮಂಡಕ್ಕಿದು ಸ್ನ್ಯಾಕ್ಸ್ ಇಲ್ಲೇ ರೆಡಿ ಆಗಿದ್ದಾವೆ. ನೀವು ಬೆಳಗ್ಗೆ ಟಿಫಿನ್ ಆದರೂ ಮಾಡ್ಕೋರಿ, ಇಲ್ಲ ಸಾಯಂಕಾಲ ಟೀ ಜೊತೆ ಸ್ನ್ಯಾಕ್ಸ್ ಆದರೂ ನೀವು ಇದನ್ನ ಮಾಡ್ಕೊಂಡು ತಿನ್ಬೋದು. ಭಾಳನೇ ಸೂಪರಾಗಿ ಬಂದವು. ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸಾಫ್ಟ್ ಆಗಿರ್ತಾವೆ. ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಯಾವುದೇ ರೆಸಿಪಿ ಆದರೂ ನಾವು ಟ್ರೈ ಮಾಡಿದಾಗಲೇ ಅದ್ರ ಟೇಸ್ಟ್ ಆಯ್ತು, ಅದ್ರ ಟೆಕ್ಸ್ಚರ್ ಆಯ್ತು, ನಮ್ಗೆ ಹೆಂಗೆ ಬಂದಿತ್ತು ಅಂತ ಹೇಳೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬಂದಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ವೀಡಿಯೋಗಳು ಒಳ್ಳೊಳ್ಳೆ ವೀಡಿಯೋಗಳನ್ನ ತರ್ತಾ ಇದ್ದೀನಿ. ಒಳ್ಳೊಳ್ಳೆ ವೀಡಿಯೋಗಳು, ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಬರಬೇಕಂದ್ರೆ ನೀವು ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಬೇಕು, ಹಂಗೆ ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. ನೀವು ಲೈಕ್ ಮಾಡೋದ್ರಿಂದ, ನೀವು ಒಂದು ಕಮೆಂಟ್ ಮಾಡೋದ್ರಿಂದ ನಮ್ಗೆ ಇನ್ನೂ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋದಕ್ಕೆ. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊತೀವಿ, ಒಂದು ಲೈಕು ಒಂದು ಕಮೆಂಟು ಮಾಡಿರಿ ಅಂತ ಹೇಳಂದು. ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಾನು ಬರ್ತೀನಿ. ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ. ನಾವು ಸಾಸ್ ಜೊತೆಗೆ ಇದನ್ನ ಟೇಸ್ಟ್ ಮಾಡ್ಕೊತೀವಿ. ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.